ಬಾಸು ಮಂಜು 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 ಬಾಸು ಬಂದ್ರೆ ದುರಾಂಕರ ಮಾತಾಡೋದನ್ನ ಫಸ್ಟ್ ನೀನು ಇದು ಕರ್ನಾಟಕ ರಾಜ್ಯ. ಇನ್ನೇನಿದ್ರು ಕರ್ನಾಟಕದಲ್ಲಿ ಕನ್ನಡಿಗರ ಸಾರ್ವಭೌಮ. ನಿಮ್ಮ ಈ ದುರಾಂಕಾರದ ಮತ್ತೆ ನಿಮ್ ರಾಜ್ಯಕ್ಕೆ ಹೋಗಿ ತೋರಿಸ್ರಿ. ಕನ್ನಡಿಗರ ಬಂದಾಗ ನಿಮ್ಮ ಈ ದುರಾಂಕಾರ ಮಾತುಗಳು ನೆಕ್ಸ್ಟ್ ನಾವು ಬರೋದಂದ್ರೆ ಕನ್ನಡ ದೊಡ್ಡದಾಗಿಲ್ಲ ಅಂದ್ರೆ ನಮ್ಮನ್ನ ಫಸ್ಟ್ ಟಾರ್ಗೆಟ್ ನೀವೇ ಕಣ. ನೀವೇ ಕಣ ನನಗೆ ಏನಾಗಿ ತಿಳ್ಕೊ. ಕನ್ನಡ ನಾಮಫಲಕ ದೊಡ್ಡದಾಗಿರ್ಬೇಕು. ಇದು ಕರ್ನಾಟಕ. ನಿಮ್ಮ ರಾಜ್ಯದಲ್ಲಿ ಬಂದಿರುವಾಗ ನಾವು ಭಿಕ್ಷಾಟನೆ ಮಾಡ್ಕೊಂಡು ನಮ್ಮ ರಾಜ್ಯಕ್ಕೆ ಬಂದಿದ್ದೀರ. ವ್ಯಾಪಾರ ಉದ್ಯೋಗ ಅಂತ ಗೊತ್ತಾಯ್ತಾ? ಏನು ಮೀಸತಿರೋಕೆ ನೀನು? ಆದ್ರೆ ಕರ್ನಾಟಕ ಕೊಂಡ್ಕೊಂಡಿರೋದ್ರಿಂದ ಕರ್ನಾಟಕ ಬಿಟ್ಟು ತಲುಪ್ತಾ ಇರೋ. बेंगलुरु में ज़बान का तनाज़ा फिर से सुर्खियों में है। हाल ही में हमने देखा कि कन्नड़ कारकुनों ने शहर के मशहूर चिकपेट बाजार में मुजाहरे किए, गाली गलौज की और मारवाड़ी दुकानों के मालकान को निशाना बनाया, क्योंकि उनकी दुकानों के बोर्ड्स अंग्रेजी में तो जली हरूफ में थे मगर कन्नड़ के छोटे फॉन्ट में थे। ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ನಾಮಫಲಕವನ್ನ 60% ಕನ್ನಡದಲ್ಲಿ ಇರಲೇಬೇಕು. ನಿಮ್ಮ ಹಿಂದಿ ವ್ಯಾಮೋಹ, ಇಂಗ್ಲಿಷ್ ವ್ಯಾಮೋಹ, ತಮಿಳು ವ್ಯಾಮೋಹ, ತೆಲುಗು ವ್ಯಾಮೋಹ, ಮಲಯಾಳಿ ವ್ಯಾಮೋಹವನ್ನ ಬಿಟ್ಟು ಕರ್ನಾಟಕದಲ್ಲಿ ಬದುಕ್ತಾ ಇದ್ದೀರಾ, ಕರ್ನಾಟಕದಲ್ಲಿ ದುಡಿತಾ ಇದ್ದೀರಾ, ಕನ್ನಡದ ಅನ್ನವನ್ನ ತಿಂತಾ ಇದ್ದೀರಾ. ಆದ್ರಿಂದ ಈ ಕೂಡಲೇ ನಾಮಫಲಕವನ್ನ 60% ಕನ್ನಡದಲ್ಲಿ ಜಾರಿಗೆ ತನ್ನಿ ಅನ್ನುವಂತ ಒತ್ತಾಯವನ್ನ ಮಾಡುವುದರ ಮುಖಾಂತರ 27ನೇ ತಾರೀಕು ಇಡೀ ರಾಜ್ಯ ವ್ಯಾಪ್ತಿ ಕನ್ನಡ ನಾಮಫಲಕ ಆಂದೋಲನ ಹೋರಾಟವನ್ನ ನಡೆಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿದ್ದೀವಿ. ಬೆಂಗಳೂರು ನಗರ ಮಾತ್ರ ಅಲ್ಲ, ಯಾವುದೇ ಭಾಗದಲ್ಲೂ ಸಹ ಕನ್ನಡ ನಾಮಫಲಕ ಇಲ್ಲ ಅಂದ್ರೆ ಅದನ್ನ ಕಿತ್ತು ಎಸೆಯುವಂತ ಕೆಲಸವನ್ನ ಮಾಡ್ತೀವಿ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಬದಲಾವಣೆ ತನ್ನಿ. ತಂದಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನ ಕೈಗೆತ್ತಿಕೊಳ್ಳಬೇಕಾಗುತ್ತೆ. दूसरी जानिब म्युनिसिपल कॉरपोरेशन ने इदारों को हुक्म दिया है कि 2 माह के अंदर अंदर साइन बोर्ड्स 60% कन्नड़ में होने चाहिए। बीबीएमपी कमिश्नर तुषार गिरिनाथ ने इस ऑर्डर की तामील न किए जाने पर नोटिस और यहां तक के लाइसेंस तक मनसूख करने का कहा है। 27ನೇ ತಾರೀಕಿನಿಂದ ನಮ್ಮ ಬೆಂಗಳೂರಿನಲ್ಲಿಂದ ಪ್ರಾರಂಭಿಸಿ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಸುತ್ತೋಲೆಯಂತೆ ಯಾವ ನಾಮಫಲಕ, ಅಂಗಡಿಯಲ್ಲಿ ಇರ್ತಕ್ಕಂಥ, ಅಂಗಡಿ ಮೇಲೆ ಇರ್ತಕ್ಕಂಥ ನಾಮಫಲಕ ಮತ್ತು ಕಚೇರಿಯಲ್ಲಿನೂ ಕೂಡ ಇರ್ತಕ್ಕಂಥ ನಾಮಫಲಕ ಸರ್ಕಾರದ ಆದೇಶ ಇದೆ. ಅದರಂತೆ ಯಾರ್ಯಾರು ನಾಮಫಲಕವನ್ನು ಹಾಕಿಲ್ಲ ಅವರ ಮೇಲೆ ನಾವು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಅವರು ಈ ಚಳುವಳಿ ಏನು ಮಾಡ್ತಾ ಇದ್ದಾರೆ, ಅವರು ಒಂದು ಸಾಂಕೇತಿಕವಾಗಿ 22ನೇ ತಾರೀಕು ಮಾಡಲಿ ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಉಳಿದವೆಲ್ಲ ಇದನ್ನು ನಮ್ಮ ಸುತ್ತೋಲೆ ಅಥವಾ ಸರ್ಕಾರದ ಆದೇಶವನ್ನು ಚಾಲನೆಗೆ ತರುವುದು ಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು BBMP ಮುಖ್ಯಸ್ಥರಿಗೆ ಇರುತ್ತದೆ. ಹೀಗಾಗಿ ನಾವು ಅದನ್ನು ಮಾಡ್ತೇವೆ ಅಂತ ಅವ್ರಿಗೆ ಭರವಸೆ ನೀಡಿದ್ದೇವೆ. 28 ಫೆಬ್ರವರಿ ಒಳಗಾಗಿ ಈಗಾಗಲೇ ನಾವು ಸರ್ವೆ ಮಾಡ್ತೀವಿ. ನಮ್ಮ ರಸ್ತೆ ಮತ್ತು ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆ 1400 ಕಿಲೋಮೀಟರ್ ಇವೆ. ಅದಕ್ಕೆಲ್ಲ ಸರ್ವೆ ನಾವು ಈಗಾಗಲೇ ಅನಧಿಕೃತ ಅಲ್ಲಿ ನಾಮಫಲಕಗಳು ಅಥವಾ ಬೇರೆ ಬೇರೆ ಫಲಕಗಳು ಎಷ್ಟಿವೆ ಅಂತ ಈಗಾಗಲೇ ಮಾಡಿದ್ದೇವೆ. ಅದರಲ್ಲಿ ಕನ್ನಡ ಬಳಕೆ ಆಗಿಲ್ಲ ಅಂತ ಇನ್ನೊಂದು ವಿಚಾರವನ್ನು ಈಗ ಮಾಡಿಕೊಂಡು ಈ ಸರ್ವೆ ಮುಗಿಸಿ ಎಲ್ಲರಿಗೂ ಮುಗಿಸಿಕೊಡ್ತೇವೆ. ಈಗ ಅವರಿಗೆ ತಿಳಿಸುವುದು ಏನಂದರೆ, ಯಾರ್ಯಾರು ಈ ನಾಮಫಲಕದಲ್ಲಿ 60% ವರೆಗೂ ಕನ್ನಡ ಬಳಕೆ ಮಾಡಿಲ್ಲ ಅವರು ತಕ್ಷಣ ತಮ್ಮ ಹಂತದಲ್ಲಿಯೇ ಅದನ್ನು ಅನುಷ್ಠಾನಗೊಳಿಸಿ ನಮ್ಮ ವಲಯ ಆಯುಕ್ತರಿಗೆ ಅನುಪಾಲನೆ ಸಲ್ಲಿಸಿಬಿಡಬೇಕು. ಅದರ್ವೈಸ್ ಅನ್ಯಥಾ ಏನಾಗ್ತದೆ ಅಂದರೆ ನಮಗೆ ಕಾನೂನು ಪ್ರಕಾರ ಅವ್ರದ್ದು ಲೈಸೆನ್ಸ್ ಏನಿದೆ ಅಮಾನತಿನಲ್ಲಿ ಇಡಬೇಕಾಗಿರುತ್ತೆ, ಮುಂದೆ ರದ್ದು ಮಾಡಬೇಕಾಗಿರುತ್ತೆ ಮತ್ತು ನವೀಕರಣಕ್ಕೆ ಬಂದಾಗ ನವೀಕರಣ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಲರಿಗೂ ತಾಕೀತು ನೀಡುವುದು ಏನಂದರೆ, ನಾವು ಬಂದು ನಮ್ಮ ಕಡೆಯಿಂದ ಸರ್ವೆ ಮಾಡ್ತಾ ಇದ್ದೇವೆ. ಆ ಸರ್ವೆ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಅನುಪಾಲನೆಕ್ಕಾಗಿ ಸ್ವಲ್ಪ ಟೈಮ್ ಕೊಡ್ತೇವೆ. ಅದು 28ನೇ ಫೆಬ್ರವರಿ ಒಳಗಾಗಿ ಆಗಿಲ್ಲ ಅಂತ ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮೇಲೇನೂ ಹಾಗೂ ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರ ಮೇಲೆ ಕೂಡ ಕ್ರಮ ಕೈಗೊಂಡು ಅವ್ರ ಮೇಲೆ ಏನೇನೋ ಶಿಕ್ಷೆ ಅರ್ಹ ಅಪರಾಧವನ್ನು ಮಾಡಿರುವುದರಿಂದ ಅದಕ್ಕೆ ಕೂಡ ಪ್ರಕರಣಗಳನ್ನು ದಾಖಲೆ ಮಾಡ್ತೇವೆ.
ಅದಕ್ಕೆ ಆಸ್ಪದ ಕೊಡಬಾರ್ದು. ಈಗಾಗಲೇ ಅವರು ತಮಗೆ ಅವರಿಗೆಲ್ಲ ಗೊತ್ತಿದೆ, ಗೊತ್ತಿಲ್ಲ ಅಂದರೆ ನಮ್ಮ ಕಡೆಯಿಂದ ಎಲ್ಲ ಮಾಹಿತಿನೂ ಕೂಡ ಕೊಡ್ತೇವೆ. ನಮ್ಮ ವೆಬ್ಸೈಟ್ನಲ್ಲಿಯೂ ಕೂಡ ಅದನ್ನು ತರ್ತೇವೆ. ಎಲ್ಲ ತಮ್ಮ ನಾಮಫಲಕವನ್ನು ಸರಿಯಾಗಿ ಮಾಡಬೇಕು. ಮುಖ್ಯವಾಗಿ ಮಾಲ್ಗಳಲ್ಲಿ ಮೇನ್ ಕಂಪ್ಲೇಂಟ್ ಸರ್. ಮಾಲ್ಗಳಿಗೆ ವಿಶೇಷವಾದ ತಾಕೀತನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ದೊಡ್ಡ ದೊಡ್ಡ ಮಾಲ್ಗಳು ಏನಿವೆ ಅವರಿಗೆ ಕರೆದು ಅದಕ್ಕೆ ಫೆಬ್ರವರಿ 28 ಅಲ್ಲ, ಅವರಿಗೆ ಈಗಲೇ ಕರೆದು ಮಾತಾಡಿಕೊಂಡು ಸರಿ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಈಗಲೇ ಕ್ರಮ ಕೈಗೊಳ್ಳಬೇಕಾಗಿದೆ. ಅವರಿಗೆ ಮಾತಾಡ್ಕೊಂಡು 28 ಫೆಬ್ರವರಿಗೆ ಟೈಮ್ ಅವರಿಗೆ ಕೊಡಲಿಕ್ಕೆ ಆಗಲ್ಲ. ಅವರಿಗೆ 15-20 ದಿವಸ ಟೈಮ್ ಕೊಡ್ತೀವಿ. ಸರ್, ಈಗ ಎಷ್ಟು ಅಂಗಡಿಗಳ ಮೇಲೆ ವೈಲೇಷನ್ ಆಗ್ತದೆ ಈಗ ಸರ್ವೆ ಸ್ಟಾರ್ಟ್ ಮಾಡ್ತೀವಿ. ಈ ಪ್ರೆಸೆಂಟ್ ನಿಮ್ಮದು ಸ್ಟಾಟಿಸ್ಟಿಕ್ ಇದೆ ಸದ್ಯಕ್ಕೆ ನಮ್ಮ ಈಗ ಕಚೇರಿಯಲ್ಲಿ ಇರ್ಬೋದು, ಸದ್ಯಕ್ಕೆ ಇಲ್ಲ ನಮ್ಮ ಸರ್. ಅದು ಬಿಟ್ಟು ಸರ್, ಈಗ ಕೊರೋನಾ ಟೆಸ್ಟಿಂಗ್ ಯಾರು ಬರ್ತಾರಲ್ಲ. इसका सीधा मतलब ये है कि अंग्रेजी के बोर्ड्स तब्दील करना लाजमी है, जिसकी हिमायत बहुत से दुकानदारों ने भी की है। कन्नड़ा तो कर्नाटका का मेन चीज़ है और उसको रिप्रेजेंट करने में हमारे को शर्म नहीं आना चाहिए, उसको अच्छे से बताना चाहिए। वो अच्छी चीज़ है जो कर रहे हैं लोग, हमको अच्छा लगा, हम भी उसका साथ देना चाहते हैं। Every state has a separate their own languages. Almost in Kannada, it's good for Kannadigas. We are encouraging every language also, but Kannada is the first preference for Kannadigas. They must also learn Kannada. चीफ मिनिस्टर सिद्धरामैया ने भी अपने बयानों में कन्नड़ की हिमायत की है। बीबीएमपी के मुताबिक इस तनाज़े को हल करने के लिए 2018 का 60:40 रेशियो वाला कानून नाफिज करना है।